ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇದು ಚಟ್ಪಟಿಯಾಗಿ ರವಾ ಚೂಡ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ತಿನ್ನೋಕೆ ತುಂಬಾನೇ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ಬನ್ನಿ ಯಾವ ರೀತಿ ಈ ರೆಸಿಪಿ ಮಾಡ್ಬೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2.5 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಈ ರೆಸಿಪಿ ಮಾಡುವಾಗ ಒಂದು ಕಪ್ಪನ್ನು ಸೆಟ್ ಮಾಡಿಟ್ಕೊಳ್ಳಿ. ಅದೇ ಕಪ್ಪಿನಿಂದ ಅಳತೆ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಈ ಕಪ್ಪಿನಿಂದ 2.5 ಕಪ್ನಷ್ಟು ನೀರು ಹಾಕಿದ್ಮೇಲೆ ಇದಕ್ಕೇನೆ ಒಂದು ಸಣ್ಣ ಚಮಚದಷ್ಟು ಉಪ್ಪನ್ನು ಹಾಕಿಕೊಳ್ಳಿ. 1 ಚಮಚದಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಉಪ್ಪು ಹಾಕಿದ್ಮೇಲೆ ನೀರಿನಲ್ಲಿ ಚೆನ್ನಾಗಿ ಕುದಿ ಬರಬೇಕು. ನೀರಿನಲ್ಲಿ ಈ ರೀತಿ ಗುಳ್ಳೆಗಳು ಬರ್ತಾ ಇದೆ, ಇಲ್ಲಿ ನೋಡ್ತಾ ಇರಬಹುದು. ಇವಾಗ ಇದರಲ್ಲಿ 2 ಕಪ್ನಷ್ಟು ಸಣ್ಣ ರವೆಯನ್ನು ಹಾಕಿಕೊಳ್ಳಿ. ತೀರಾ ಚಿಕ್ಕದಾಗಿರುವ ರವೆ ಇದು. ರವೆ ಹಾಕಿದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ರವೆ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳುವಾಗ ಈ ಪ್ರೊಸೆಸ್ ತುಂಬಾ ಬೇಗ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದ್ರ ಮೇಲ್ಗಡೆ ಮುಚ್ಚಳ ಮುಚ್ಚಿ ಸೈಡ್ ನಲ್ಲಿ ಇಟ್ಬಿಡಿ. ನೆಕ್ಸ್ಟ್ ಇವಾಗ ಡ್ರೈ ಫ್ರೂಟ್ಸ್ ಅನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಮೊದಲೇ ಡ್ರೈ ಫ್ರೂಟ್ಸ್ ಅನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ನಲ್ಲಿ ಬಾದಾಮಿ, ಗೋಡಂಬಿ ಹಾಗೂ ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೇನೆ. ನಿಮಗೆ ಡ್ರೈ ಫ್ರೂಟ್ಸ್ ನಲ್ಲಿ ಯಾವುದಿಷ್ಟನೋ ಅದನ್ನು ಕೂಡ ತಗೊಳ್ಬಹುದು. ಡ್ರೈ ಫ್ರೂಟ್ಸ್ ಹಾಕುವಾಗ ಇಷ್ಟೇ ಅಷ್ಟೇ ಅಂತೇನಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಬಹುದು. ನಾನಿಲ್ಲಿ 1 ಕಪ್ ಆಗುವಷ್ಟು ಡ್ರೈ ಫ್ರೂಟ್ಸ್ ಅನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ವಿಡಿಯೋದಲ್ಲಿ ಯಾವ ರೀತಿ ಕಟ್ ಮಾಡಿದ್ದೇನಲ್ಲ ಅದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಕಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ ಅನ್ನು ಕಾಯಕ್ಕಿಡಿ. ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಇವಾಗ ಇದರಲ್ಲಿ 1 ಕಪ್ನಷ್ಟು ಶೇಂಗಾಕಾಯಿ ಬೀಜವನ್ನು ಹಾಕಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳಿ. ಇವಾಗ ಇದರಲ್ಲಿಯೇ ಕಟ್ ಮಾಡಿರುವ ಡ್ರೈ ಫ್ರೂಟ್ಸ್ ಅನ್ನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೇ ಎಣ್ಣೆಯಲ್ಲಿ ನಾನು ಇವಾಗ ಮೊದಲಿಗೆ ಕಟ್ ಮಾಡಿರುವ ಬಾದಾಮನ್ನು ಹಾಕಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಬಾದಾಮ್ ಫ್ರೈ ಆದ್ಮೇಲೆ ಗೋಡಂಬಿ ಹಾಕಿಕೊಂಡು ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಒಣ ದ್ರಾಕ್ಷಿ ಹಾಕಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಪ್ಯಾನ್ ಒಳಗಡೆ ಮಧ್ಯದಲ್ಲಿ ಈ ರೀತಿ ಜಾಗ ಮಾಡ್ಕೊಳ್ಳಿ. ಇದರಲ್ಲಿಯೇ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಒಂದು 20 ರಿಂದ 25 ಕರಿಬೇವು ಎಲೆಯನ್ನು ಹಾಕಿಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಈ ಡ್ರೈ ಫ್ರೂಟ್ಸ್ ನಲ್ಲಿ ಕರಿಬೇವು ಎಲೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ಈ ಫ್ರೈ ಮಾಡ್ಕೊಂಡಿರುವ ಡ್ರೈ ಫ್ರೂಟ್ಸ್ ಅನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ. ಬಿಸಿ ಇರುವಾಗಲೇ ಇದರಲ್ಲಿ ಮಸಾಲೆಯನ್ನು ಹಾಕಿಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ, ಹಾಗೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕುಟಾಣಿಯಲ್ಲಿ ಕುಟ್ಟಿ ಕಾಳುಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಇವಾಗ 3 ಮೀಡಿಯಂ ಆಕಾರದಲ್ಲಿರುವ ಆಲೂಗಡ್ಡೆಯನ್ನು ಇಲ್ಲಿ ನಾನು ಕುದಿಸಿ ಇಟ್ಕೊಂಡಿದ್ದೇನೆ. ಇವಾಗ ಇದರ ಮೇಲ್ಗಡೆಯಿಂದ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಸಿಪ್ಪೆ ತೆಗೆದಾದ್ಮೇಲೆ ಚೆನ್ನಾಗಿ ಇದನ್ನು ತುರಿದುಕೊಳ್ಬೇಕು. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ತುರಿದುಕೊಳ್ಳಿ. ಆಲೂಗಡ್ಡೆ ಪೂರ್ತಿಯಾಗಿ ತುರಿದಾದ್ಮೇಲೆ ಒಂದ್ಸಲ ಕೈಯಿಂದ ಮ್ಯಾಶ್ ಮಾಡ್ಕೊಳ್ಳಿ. ಒಂದೊಂದು ಗಂಟಿದ್ರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈ ರೀತಿ ಕೈಯಿಂದ ಮ್ಯಾಶ್ ಮಾಡ್ಕೊಳ್ಳೋದರಿಂದ ಇದರಲ್ಲಿ ರವೆ ಹಿಟ್ಟನ್ನು ಹಾಕಿಕೊಳ್ಳಿ. ರವೆ ಸ್ಟೀಮ್ ಮಾಡ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಇದರಲ್ಲಿ ಪೂರ್ತಿಯಾಗಿ ಹಾಕಿಕೊಂಡು ರವೆ ಮತ್ತು ಆಲೂಗಡ್ಡೆಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟಿನ ತರ ನಾದ್ಕೊಳ್ಳಿ. ನಾದಾದ್ಮೇಲೆ ಚಕ್ಲಿ ಸಾಚೆ ಇರುತ್ತಲ್ಲ ಅದರಲ್ಲಿ ಸೇವಿನ ಮೋಡದಲ್ಲಿ ಹಾಕಿಕೊಂಡು ಎಣ್ಣೆಯನ್ನು ಸವರ್ಕೊಳ್ಳಿ. ಈ ಡಬ್ಬೆಯಲ್ಲಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಎಣ್ಣೆ ಸವರಿದಾದ್ಮೇಲೆ ಇವಾಗ ಸ್ವಲ್ಪ ಉಂಡೆಯನ್ನು ತೆಗೆದುಕೊಂಡು ಸಿಲಿಂಡರ್ ಶೇಪ್ ನಲ್ಲಿ ಮಾಡಿಕೊಂಡು ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿಕೊಂಡು ಮುಚ್ಚಳವನ್ನು ಮುಚ್ಚಿಬಿಡಿ. ಇವಾಗ ಈ ಕಡೆ ನಾನು ಮೊದಲೇ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಇವಾಗ ಇದರಲ್ಲಿ ಶೇವನ್ನು ಹಾಕಿಕೊಳ್ಳಿ. ಶೇವ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವಾಗ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷ ಆಗೋ ತನಕ ಅದರಲ್ಲಿ ಚಮ್ಮಚನ್ನು ತಕ್ಷಣವೇ ಹಾಕಿ ತಿರುಗಿಸ್ಕೊಳ್ಳಕ್ ಹೋಗ್ಬೇಡಿ. 2 ನಿಮಿಷದ ಮೊದಲೇ ಚಮ್ಮಚದಿಂದ ತಿರುಗಿಸ್ಕೊಳ್ಳಕ್ ಹೋದ್ರೆ ಶೇವ್ ಮುರಿದು ಬೀಳುತ್ತೆ. 2 ನಿಮಿಷ ಆದ್ಮೇಲೆ ಚಮ್ಮಚನಿಂದ ತಿರುಗಿಸ್ಕೊಂಡು ಮತ್ತೊಂದು ಕಡೆ ಕೂಡ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಫಾಸ್ಟ್ ಆಗಿಟ್ಟೆ ಈ ಪ್ರೊಸೆಸ್ ಮಾಡಿ.
ನೋಡಿ ಎರಡೂ ಬದಿಗೂ ಚೆನ್ನಾಗಿ ಫ್ರೈ ಆದ 2 ನಿಮಿಷ ಎರಡೂ ಬದಿಗೂ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಚಮ್ಮಚ್ನಿಂದ ತೆಗೆದುಕೊಳ್ಳಿ. ನಾನು ಶೇವ್ ಫ್ರೈ ಮಾಡ್ಕೊಂಡಿದ್ಮೇಲೆ ಒಂದು ತೂತವಾಗಿರುವ ಜಲ್ಲಡಿಯಲ್ಲಿ ಹಾಕಿಕೊಂಡಿದ್ದೆ. ಅದರ ಕೆಳಗಡೆ ಒಂದು ಪ್ಲೇಟ್ ಇಟ್ಟಿದ್ದೆ. ಹೀಗೆ ಮಾಡುವುದರಿಂದ ಈ ಸೇವಲ್ಲಿರುವ ಎಕ್ಸ್ಟ್ರಾ ಎಣ್ಣೆ ಈ ಪ್ಲೇಟ್ ನಲ್ಲಿ ಬಿದ್ದ್ಬಿಡುತ್ತೆ. ನೋಡಿ ಈ ಸೇವಲ್ಲಿರುವ ಎಕ್ಸ್ಟ್ರಾ ಎಣ್ಣೆ ಇಲ್ಲಿ ನೋಡ್ತಾ ಇರಬಹುದು. ಈ ಪ್ಲೇಟ್ ನಲ್ಲಿ ಎಷ್ಟು ಬಂದಿದೆ ಅಂತ ಇಲ್ಲಿ ನೋಡ್ತಾ ಇರಬಹುದು. ಇವಾಗ ನಾವು ಪೂರ್ತಿಯಾಗಿ ಶೇವನ್ನು ಫ್ರೈ ಮಾಡ್ಕೊಂಡಿದ್ದೇವೆ. ಇದನ್ನು ಫ್ರೈ ಮಾಡ್ಕೊಂಡಿರುವ ಡ್ರೈ ಫ್ರೂಟ್ಸ್ ಒಂದು ಪಾತ್ರೆಯಲ್ಲಿ ಹಾಕಿದ್ದೇವಲ್ಲ ಅದರಲ್ಲಿ ಹಾಕಿಕೊಳ್ಳೋಣ. ಈ ರೀತಿ ಕೈಯಿಂದ ಸ್ವಲ್ಪ ಮುರಿದು ಇದರಲ್ಲಿ ಹಾಕಿಕೊಳ್ಳಿ. ಮುರಿದು ಹಾಕಿದ್ಮೇಲೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ನಮ್ಮ ಆಲೂಗಡ್ಡೆ ಮತ್ತು ರವವನ್ನು ಬಳಸ್ಕೊಂಡು ರವಾ ಚೂಡ ರೆಡಿಯಾಗಿದೆ. ತಿನ್ನೋಕೆ ತುಂಬಾನೇ ಅದ್ಭುತ ರುಚಿಯಾಗಿರುತ್ತೆ. ಈ ರೆಸಿಪಿಯನ್ನು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಈಜಿಯಾದ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೆ ಚೆಕ್ ಮಾಡಿ ಕೂಡ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ತುಂಬಿಡಿ. 1 ತಿಂಗಳವರೆಗೂ ಕೂಡ ಹಾಳಾಗುವುದಿಲ್ಲ. ತುಂಬಾನೇ ಅದ್ಭುತವಾದ ರೆಸಿಪಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ ತಿನ್ನೋಕೆ. ಇದು ತಿನ್ನುವಾಗ ಕ್ರಿಸ್ಪಿಯಾಗಿ ಹಾಗೂ ತುಂಬಾನೇ ಚಟ್ಪಟಿಯಾಗಿರುತ್ತೆ. ಹಾಗೇನೆ ಮಾಡೋದು ಕೂಡ ತುಂಬಾನೇ ಸುಲಭ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾನೇ ಇಷ್ಟವಾಗುತ್ತೆ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.